ಹಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದರ ರಿಸಲ್ಟ್ನೇ ಮಾತ್ರ ತೋರಿಸ್ತಾ ಇದೆ. ಕೆಲವರಿಗೆ ಎಸ್ ಎಸ್ ಸಿ ಎಕ್ಸಾಮ್ 2 ರಿಸಲ್ಟ್ ತೋರಿಸ್ತಾ ಇಲ್ಲ. ಯಾಕೆ? ಏನು ಕಾರಣ? ಹಾಗಾದರೆ ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು? ಈ ವಿಡಿಯೋದಲ್ಲಿ ಎಲ್ಲ ವಿಷಯ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ಸಾಧ್ಯವಾದರೆ ಕೊನೆ ತನಕ ತಪ್ಪದೆ ನೋಡಿ. ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2 ರಿಸಲ್ಟ್ ಕೆಲವರಿಗೆ ಮಾತ್ರ ತೋರಿಸ್ತಾ ಇದೆ, ಕೆಲವರಿಗೆ ತೋರಿಸ್ತಾ ಇಲ್ಲ. ಏಕೆಂದರೆ ಫ್ರೆಂಡ್ಸ್, ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೋರ್ಡ್ದವರು ಬೆಸ್ಟ್ ಆಫ್ 2 ಮಾಡಿದ್ದಾರೆ. ಬೆಸ್ಟ್ ಆಫ್ 2 ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 1, ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2ರಲ್ಲಿ ಯಾವುದು ಚೆನ್ನಾಗಿ ಬರೆದಿದ್ದೀರಿ, ಯಾವುದು ಹೆಚ್ಚು ಮಾರ್ಕ್ಸ್ ಬಂದಿದೆ ಅದನ್ನು ಮಾತ್ರ ತೋರಿಸ್ತಾ ಇದೆ, ಅದನ್ನು ಮಾತ್ರ ಡಿಸ್ಪ್ಲೇನ ಮಾಡಿದ್ದಾರೆ. ನಿಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2ದ ರಿಸಲ್ಟ್ ತೋರಿಸ್ತಾ ಇಲ್ಲ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 1ರಲ್ಲಿ ನೀವು ಹೆಚ್ಚು ಮಾರ್ಕ್ಸ್ ಪಡೆದಿದ್ದೀರಿ ಅಂತರ್ಥ. ಹಾಗಾದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2 ರಿಸಲ್ಟ್ ನಾವು ನೋಡಬೇಕು. ಹಾಗಾದರೆ ಹೇಗೆ ಚೆಕ್ ಮಾಡುವುದು, ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡೋದು ಅಂತ ನಾವು ಈಗ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಗೂಗಲ್ಗೆ ಹೋಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೋರ್ಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದಾಗಿದೆ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಕಾಣಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ರೀಡ್ ಮೋರ್ ಅಂತ ಕಾಣಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದಾಗಿದೆ ಕ್ಲಿಕ್ ಹಿಯರ್ ಟು ದ ಗೆಟ್ ಆ್ಯಕ್ಚುಯಲ್ ಮಾರ್ಕ್ಸ್ ಸ್ಕೋರ್ ಇನ್ ಎಸ್ ಎಸ್ ಸಿ 2024 ಎಕ್ಸಾಮ್ 2. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತವನ್ನು ಇಲ್ಲಿ ಹಾಕಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2 ಆ್ಯಕ್ಚುಯಲ್ ಮಾರ್ಕ್ಸ್ ಕಾರ್ಡ್ ನೀವು ಇಲ್ಲಿ ನೋಡಬಹುದಾಗಿದೆ. ಇದೇ ಥರ ನಿಮ್ಮ ಸ್ನೇಹಿತರು ಗೊಂದಲದಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇದೇ ಥರ ಮುಂದೆ ಬರುವ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ.